ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಸೊಪ್ಪುಗಳ ಪಲ್ಯ ಅಂದರೆ ತುಂಬ ಒಂದು 3-4 ಬಗೆಯ ಸೊಪ್ಪುಗಳನ್ನು ತಗೊಂಡಿದ್ದೇನೆ. ಇದರ ಪಲ್ಯವನ್ನು ಮಾಡಬೇಕು ಅಂತಿದ್ದೇನೆ. ಈ ಬೇಸಿಗೆಯ ಉರಿಯಲ್ಲಿ ಸ್ವಲ್ಪ ತಂಪು ತಿನ್ನುವ ಅಂತ. ನನಗೆ ಇದರಲ್ಲಿ ಯಾವುದು ತಂಪು ಯಾವುದು ಹೀಟು ನಂಗೆ ಗೊತ್ತಿಲ್ಲ. ನಾನು ತಗೊಂಡಿರೋ ಎಲೆಗಳು ನೋಡಿ ಯಾವುದೆಲ್ಲ ಇದೆ ಅಂತ. ಇದು 1 ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಹಾಗೆ 2 ಸಣ್ಣ ಕಟ್ಟು ಮೆಂತ್ಯ ಎಲೆಯನ್ನು ತಗೊಂಡಿದ್ದೆ, ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ. ಹಾಗೆಯೇ 1 ಕಟ್ಟು ಪಾಲಕ್ ಎಲೆಯನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಗಣಿಕೆ ಸೊಪ್ಪು ಅಥವಾ ಹರವೆ ಸೊಪ್ಪು ಅಂತ ಹೇಳ್ತೀವಿ ನಾವು, ಇದನ್ನು 2 ಕಟ್ಟು ಸಣ್ಣ 2 ಕಟ್ಟನ್ನು ತಗೊಂಡಿದ್ದೇನೆ. ಈಗ ಸಣ್ಣಕ್ಕೆ ಹಚ್ಕೊಳ್ತಾ ಇದ್ದೇನೆ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಎಲ್ಲ ಎಲೆಗಳೊಟ್ಟಿಗೆ ನಾನು ನೋಡಿ ಇದೊಂದು ಬಗೆಯ ಎಲೆಯನ್ನು ಸೇರಿಸ್ಕೊಂಡಿದ್ದೇನೆ. ಇದು ನಮ್ಮ ಮನೆಯ ಹಿತ್ತಲಲ್ಲಿ ಆಗಿರುವಂಥ ಎಲೆ. ಇದನ್ನು ನಾವು ಚವಿ ಎಲೆ ಅಂತ ಹೇಳ್ತೇವೆ. ಇದು ಹೆಣ್ಮಕ್ಳಿಗೆ ಹೊಟ್ಟೆ ನೋವಿಗೆ, ಹೊಟ್ಟೆ ನೋವು ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಇದ್ದಾಗ ಇದರ ರಸವನ್ನು ತೆಗೆದು ಕುಡಿದ್ರೆ ಒಳ್ಳೆಯದಾಗ್ತದೆ. ಹಾಗೆ ಇದನ್ನು ಪಲ್ಯ ಮಾಡಿ ತಿನ್ಬೋದು. ನಾನಿವತ್ತು ಇದನ್ನು ಈ ಎಲ್ಲ ಎಲೆಗಳ ಜೊತೆಯಲ್ಲಿ ಸ್ವಲ್ಪ 1 ಹಿಡಿಯಷ್ಟನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ತೇನೆ. ಆಮೇಲೆ ಹಾಗೆ 2 ಗಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ. 1 ಸಣ್ಣ ಟೊಮೆಟೊವನ್ನು ಹೀಗೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 3 ಕಾಯಿ ಮೆಣಸನ್ನು ಕಟ್ ಮಾಡಿಕೊಂಡಿದ್ದೇನೆ. ಈಗ ನಾನೊಂದು ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇನೆ ಪಲ್ಯ ಮಾಡೋದಕ್ಕೆ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯನ್ನು ಉಪಯೋಗ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ಕೊಬ್ಬಿನಂಶ ಕಮ್ಮಿ ಇದೆ. ಬೇರೆ ಎಣ್ಣೆಯ ಥರ ಇದೇನು ಗಟ್ಟಿ ಸಾಂದ್ರತೆ ತುಂಬ ತೆಳ್ಳಗಿರೋದ್ರಿಂದ ಒಳ್ಳೆ ಆರೋಗ್ಯಕ್ಕೆ ಇದು ಒಳ್ಳೆಯದು. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಈಗ ಸಾಸಿವೆ ಹಾಕ್ಕೊಂಡೆ. ಈಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆ, ಒಂದು ಸ್ವಲ್ಪ ಉದ್ದಿನಕಾಳನ್ನು ಸೇರಿಸ್ಕೊಳ್ತೇನೆ. ಈಗ ಹಸಿಮೆಣಸು ಹಾಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಮೆತ್ತಗಾಗಿದೆ. ಇದಕ್ಕೆ ಈಗ ಸ್ವಲ್ಪ ಇಂಗು ಪೌಡ್ರನ್ನು ಹಾಕೊಳ್ತೇನೆ. ಕೆಲವರಿಗೆ ಸೊಪ್ಪು ತಿಂದಾಗ ಗ್ಯಾಸ್ಟ್ರಿಕ್ ಆಗ್ತದೆ, ಮತ್ತು ಒಂದು ಒಳ್ಳೆಯ ಫ್ಲೇವರನ್ನು ಕೊಡ್ತದೆ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಈಗ ಇದಕ್ಕೆ ಸ್ವಲ್ಪ ಹಳದಿಯನ್ನು ಅಥವಾ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ನಾನು ಸೇರಿಸ್ಕೊಳ್ಳುತ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಎಣ್ಣೆಯಲ್ಲಿ ಪೆಪ್ಪರ್ ಪೌಡ್ರ್ ಕೂಡ ಡ್ರೈ ಆಗಿ, ಅಂದರೆ ಅದು ಒಂಚೂರು ಅದರ ಹಸಿ ವಾಸನೆ ಹೋಗ್ತಾ ಇದೆ. ಈಗ ಚಿಲ್ಲಿ ಪೌಡ್ರ್, ಕೆಂಪು ಚಿಲ್ಲಿ ಪೌಡ್ರನ್ನು, ರೆಡ್ ಚಿಲ್ಲಿಯನ್ನು ಹಾಕ್ಕೊಳ್ತಾ ಇದ್ದೇನೆ 1 ಸ್ಪೂನು. ಈಗ ಖಾರ ಬೇಕಾದಷ್ಟು ಆಗಿರುತ್ತೆ. ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ, ಪೆಪ್ಪರ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ರೆಡ್ ಚಿಲ್ಲಿ ಪೌಡ್ರನ್ನು ಸಹ ಸೇರಿಸ್ಕೊಂಡಿದ್ದೇನೆ. ನೋಡಿ ಮಸಾಲೆ ಹೇಗೆ ಆಗ್ತಾ ಉಂಟಂತ. ಈ ಹಂತದಲ್ಲಿ ನಾನು 1 ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಹುಳಿಯ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಚಿಕ್ಕದು ಹಾಕೊಂಡಿದ್ದೀನಿ ನಾನು. ಸಾಕು. ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಎಲ್ಲ ಎಲೆಗಳನ್ನು, ಅಂದರೆ ಸೊಪ್ಪನ್ನು ಸೇರಿಸ್ಕೊಳ್ತೇನೆ. ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಹಾಕಿದ್ದು ನಾವು ಮತ್ತೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು.
ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳ. ಈಗ ನೀರೇನು ಹಾಕೋದು ಬೇಡ, ಎಲೆಯಿಂದ ನೀರು ಬಿಟ್ಕೊಳ್ತದೆ. ಎಲೆ ಬೇಯಲಿಕ್ಕೆ ಹಾಕುವಾಗ ತುಂಬ ಕಾಣ್ತದೆ, ಬೆಂದ ನಂತರ ಏನಿರಲ್ಲ ಅದು. ನೋಡಿ, ಬೇಯಲಿಕ್ಕೆ ಹಾಕುವ ಅಷ್ಟರಲ್ಲಿ ಇದು ಒಂದು ಪಾತ್ರೆ ಫುಲ್ ಕಾಣ್ತಾಯಿತ್ತು. ಈಗ ಬೇಯ್ತಾ ಪಾತ್ರೆಯ ತಳಕ್ಕೆ ಸರಿ ಇದೆ ನೋಡಿ. ಅದಕ್ಕೆ ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕಬೇಕಾಗ್ತದೆ. ತುಂಬ ಇದೆ ಎಲೆ ಅಂತ ತುಂಬ ಉಪ್ಪು ಹಾಕಿದರೆ ಉಪ್ಪು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈಗ ನಾನು ಇದಕ್ಕೊಂದು ಮುಚ್ಚಳವನ್ನು ಇಟ್ಟು ಒಂದು 5 ನಿಮಿಷ ಬೇಯಿಸ್ತೇನೆ. ನೋಡಿ, ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ಎಷ್ಟು ಸ್ವಲ್ಪ ಆಯಿತು ನೋಡಿ. ಈಗ ನಾನು ಇದಕ್ಕೆ ತುರಿದಿಟ್ಕೊಟ್ಟಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನೊಂದು ನಿಮಿಷ ಇದನ್ನು ಹೀಗೆ ಮುಚ್ಚಿಡುವ, ಬೇಯಲಿಕ್ಕೆ. ಹಾಕಿದ ತೆಂಗಿನಕಾಯಿಯ ತುರಿ ಸ್ವಲ್ಪ ಬೇಯಲಿ. ಚೆನ್ನಾಗಿ ಬೆಂದಿದೆ ನೋಡಿ, ತೆಂಗಿನಕಾಯಿ ಹಾಕಿರೋದೆಲ್ಲ ಬೆಂದಿದೆ. ಇನ್ನೀಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಸ್ಟವ್ ಆಫ್ ಮಾಡಿದ್ದೇನೆ. ಇವಾಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಯವನ್ನು ಚಪಾತಿ ಜೊತೆ, ಅನ್ನದ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಾಗಿರ್ತದೆ. ಭಾಳ ರುಚಿಯಾಗಿ ಬಂದಿದೆ. ಉಪ್ಪೆಲ್ಲ ಕರೆಕ್ಟಾಗಿದೆ. ನಾನು ಒಂದು ಸ್ವಲ್ಪ ಹಾಕ್ಕೊಂಡೆ, ಆಮೇಲೆ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಮಾಡಿರುವಂಥ ಸೊಪ್ಪಿನ ಪಲ್ಯ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.